ಸಲು ಗುರುವೇ ನೀನು ಕಾರಣನೆಯ ನನ್ನ ಪವದ ಬಂಧನ ಬಿಡಿಸಲು ಗುರುವೇ ನೀನು ಕಾರಣನೆಯ ನನ್ನ ಪವದ ಬಂಧನ ಬಿಡಿಸಲು ಗುರುವೇ ನೀನು ಕಾರಣನೆಯ ಗುರುವೇ ನೀನು ಕಾರಣನೆಯ ಮಾಂಸ ಪಿಂಡ ಹೋಗಿ ಮಂತ್ರ ಪಿಂಡವಾಗಲು ಮಾಂಸ ಪಿಂಡ ಹೋಗಿ ಮಂತ್ರ ಪಿಂಡವಾಗಲು ಗುರುವೇ ನೀನು ಕಾರಣನೆಯ ನನ್ನ ಭವದ ಬಂಧನ ಬಿಡಿಸಲು ಗುರುವೇ ನೀನು ಕಾರಣನೆಯ ಗುರುವೇ ನೀನು ಕಾರಣನೆಯ ಅಂಗರುಡವು ಹೋಗಿ ಲಿಂಗರುಡವು ಬರಲು ಅಂಗರುಡವು ಹೋಗಿ ಲಿಂಗರುಡವು ಬರಲು ಗುರುವೇ ನೀನು ಕಾರಣನೆಯ ಗುರುವೇ ನೀನು ಕಾರಣನೆಯ ಕಾಯ ಭಾವ ಹೋಗಿ ಕಾಯಕ ಭಾವ ಬರಲು ಕಾಯ ಭಾವ ಹೋಗಿ ಕಾಯಕ ಭಾವ ಬರಲು ಗುರುವೇ ನೀನು ಕಾರಣನೆಯ ನನ್ನ ಭವದ ಬಂಧನ ಬಿಡಿಸಲು ಗುರುವೇ ನೀನು ಕಾರಣನೆಯ ಗುರುವೇ ನೀನು ಕಾರಣನೆಯ ಪರಾರ್ಥ ಬುದ್ಧಿ ಹೋಗಿ ಪ್ರಸಾದ ಭಾವ ಬರಲು ಪದಾರ್ಥ ಬುದ್ಧಿ ಹೋಗಿ ಪ್ರಸಾದ ಭಾವ ಬರಲು ದುಃಖೇಶ ನೀನೇ ಕಾರಣನೆಯ ದುಃಖೇಶ ನೀನೇ ಕಾರಣನೆಯ ಅಜ್ಞಾನ ಹೋಗಿ ಸುಜ್ಞಾನ ಬರಲು ಅಜ್ಞಾನ ಹೋಗಿ ಸುಜ್ಞಾನ ಬರಲು ಗುರುವೇ ನೀನು. ಎಲ್ಲರಿಗೂ ಶುಭ ವಂದನೆಗಳು. ಪರಮ ಪೂಜ್ಯ ರಾಮದೇವ್ ಮಹಾರಾಜರನ್ನ, ಬಾಲಕೃಷ್ಣ ಆಚಾರ್ಯ ಅವರನ್ನ, ಭವರ್ಲಾಲ್ ಗುರೂಜಿ ಅವರನ್ನ, ಎಲ್ಲ ಯೋಗಮಯಿ ಶರಣರನ್ನ ಸ್ಮರಿಸಿಕೊಂಡು ಇವತ್ತಿನ ಯೋಗವನ್ನು ಪ್ರಾರಂಭ ಮಾಡೋಣ. ಎಲ್ಲರೂ ಈ ರೀತಿ ಧ್ಯಾನ ಮುದ್ರೆಯಲ್ಲಿ ಕುತ್ಕೊಳ್ಳಿ. ಬೆನ್ನು ಹುರಿ ನೇರವಾಗಿರಲಿ, ಕುತ್ತಿಗೆ ನೇರವಾಗಿರಲಿ. ಈಗ ಓಂ ಓಂಕಾರವನ್ನು ಮಾಡೋಣ. ಶರಣ ತೆಗೆದುಕೊಳ್ಳಿ. ಪ್ರಾರ್ಥನೆಯನ್ನು ಮಾಡೋಣ. ಎಲ್ಲರೂ ಕೂಡಿ ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್
ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮೇವ ಬಂಧನಾನ್ ಮೃತ್ಯೋರ್ಮುಕ್ಷಯಮಾಮೃತಾತ್. ಓಂ ಸಹನಾವವತು ಸಹನೌ ಭುನಕ್ತು ಸವೀರಂ ಕರವಾವಹೈ ತೇಜಸ್ವಿನಾಮಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಎರಡು ಕೈಗಳನ್ನ ಮೇಲ್ಗಡೆ ತೆಗೆದುಕೊಂಡು ಜೋರಾಗಿ ಕೈಗಳನ್ನು ಉಜ್ಜಿ ಬಿಸಿಯನ್ನ ಗಾಳಿಯನ್ನ ಈ ರೀತಿ ಆಡಿಸಿ ಈಗ ಜಾಗಿಂಗ್ ಅನ್ನು ಮಾಡೋಣ. ಈ ಜಾಗಿಂಗ್ ಮಾಡೋದ್ರಿಂದ ಸುಮಾರು ಒಂದು 5 ಕಿಲೋಮೀಟರ್ ಹೋಗಿ ಬಂದಷ್ಟು ವ್ಯಾಯಾಮ ಆಗ್ತದೆ. ಈಗ Welcome to Bhakti Git channel. Share and subscribe. Thank you. ನಿಧಾನವಾಗಿ ಮಾಡು, ಖುಷಿಯಾಗಿ ಮಾಡು, ಇಷ್ಟು ಪಟ್ ಮಾಡು, ಜಸ್ಟ್ ಪಟ್ ಮಾಡು, ಪಟ್ ಮಾಡಂಗಿಲ್ಲ. ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡು ಯೋಗವನ್ನು. ಸಮರಸ ಸುಖನನು ಭಾವಿಯಾಗುವ, ಸಮರಸ ಸುಖನನು ಭಾವಿಯಾಗುವ. ಬೇಗ ಏಳುವ ಗುರುದೇವನ ನೆನೆಯುವ, ಬೇಗ ಏಳುವ ಗುರುದೇವನ ನೆನೆಯುವ, ಆಗು ಮಾಡಿದ್ದು ಶಿರವಾಗಿ ನಮಿಸುವ, ಆಗು ಮಾಡಿದ್ದು ಶಿರವಾಗಿ ನಮಿಸುವ. ಊರ ಕೋಳಿ ಕೂಗಿದ್ದೆ ಕಾರಣವಿಲ್ಲುವುದರಿಂದ, ಊರ ಕೋಳಿ ಕೂಗಿದ್ದೆ ಕಾರಣವಿಲ್ಲುವುದರಿಂದ, ಲಿಂಗ ಪೂಜೆಯ ವೇಳೆ ಮೀರಿ ಹೋಯಿತೆ, ಲಿಂಗ ಪೂಜೆಯ ವೇಳೆ ಮೀರಿ ಹೋಯಿತೆ. ಯೋಗಿಯಾಗುವ ಶಿವ ಯೋಗಿಯಾಗುವ, ಯೋಗಿಯಾಗುವ ಶಿವ ಯೋಗಿಯಾಗುವ, ಸಮರಸ ಸುಖದನು ಭಾವಿಯಾಗುವ, ಸಮರಸ ಸುಖದನು ಭಾವಿಯಾಗುವ. ಕೈಗಳು ಹೆಂಗ್ ಮಾಡು. ಮಾಧಾರಿಯಂತೆ ರಾಧಾ ಮಾಧಾರಿಯಂತೆ, ಮಾಧಾರಿಯಂತೆ ರಾಧಾ ಮಾಧಾರಿಯಂತೆ, ಶರಣ ಜನರ ಲಿಂಗಾರ್ಚನೆಯಂತೆ, ಶರಣ ಜನರ ಲಿಂಗಾರ್ಚನೆಯಂತೆ. ಆಸನ ಹಾಕುವ ನಾವು ಅಲುಗದೆ ಕೂಡುವ, ಆಸನ ಹಾಕುವ ನಾವು ಅಲುಗದೆ ಕೂಡುವ, ಅಘಹರನ ಅಂಗೈಲಿಟ್ಟು ಅತ್ತಿಲಿ ನೋಡುವ, ಅಘಹರನ ಅಂಗೈಲಿಟ್ಟು ಅತ್ತಿಲಿ ನೋಡುವ. ಯೋಗಿಯಾಗುವ ಶಿವ ಯೋಗಿಯಾಗುವ, ಯೋಗಿಯಾಗುವ ಶಿವ ಯೋಗಿಯಾಗುವ, ಸಮರಸ ಸುಖದನು ಭಾವಿಯಾಗುವ, ಸಮರಸ ಸುಖದನು ಭಾವಿಯಾಗುವ.
ಬಸವ ಒಬ್ಬ ಅಲ್ಲಮ ಪ್ರಭುವ ಬಸವ ಒಬ್ಬ ಅಲ್ಲಮ ಪ್ರಭುವ ಗಪ್ಪ ಚೆನ್ನ ಬಸವನ ಕರೆಯುವ ಗಪ್ಪ ಚೆನ್ನ ಬಸವನ ಕರೆಯುವ ಶರಣರೆಲ್ಲರ ಭಕ್ತಿಯಿಂದ ನೆನೆಯುವ ಶರಣರೆಲ್ಲರ ಭಕ್ತಿಯಿಂದ ನೆನೆಯುವ ಶಿವಯೋಗದಿ ಕೈ ನೀಡಿರೆನ್ನುವ ಶಿವಯೋಗದಿ ಕೈ ನೀಡಿರೆನ್ನುವ ಯೋಗಿಯಾಗುವ ಶಿವಯೋಗಿಯಾಗುವ ಯೋಗಿಯಾಗುವ ಶಿವಯೋಗಿಯಾಗುವ ಸಮರಸ ಸುಖದನುಭಾವಿಯಾಗುವ ಸಮರಸ ಸುಖದನುಭಾವಿಯಾಗುವ ಯೋಗಿಯಾಗುವ ಶಿವಯೋಗಿಯಾಗುವ ಯೋಗಿಯಾಗುವ ಶಿವಯೋಗಿಯಾಗುವ ಸಮರಸ ಸುಖದನುಭಾವಿಯಾಗುವ ಸಮರಸ ಸುಖದನುಭಾವಿಯಾಗುವ ಯೋಗಿಯಾಗುವ ಶಿವಯೋಗಿಯಾಗುವ ಶಿವಯೋಗಿಯಾಗುವ ಸಮರಸ ಸುಖದನುಭಾವಿಯಾಗುವ ಯೋಗಿಯಾಗುವ ಯೋಗಿಯಾಗುವ ಶಿವಯೋಗಿಯಾಗುವ ಶಿವಯೋಗಿಯಾಗುವ ಸಮರಸ ಸುಖದನುಭಾವಿಯಾಗುವ ಸಮರಸ ಸುಖದನುಭಾವಿಯಾಗುವ ಸಮರಸ ಸುಖದನುಭಾವಿಯಾಗುವ ಸಮರಸ ಸುಖದನುಭಾವಿಯಾಗುವ ಹಿಂಗೆ ಮಾಡಿ ಇಲ್ಲ ರೀ ಹಿಂಗೆ ಮತ್ತೆ ಹಿಂಗೆ ಮಾಡು ಕಾಲು ನೀರಾಗಿರ್ಬೇಕು ಮಡಿಸಬಾರ್ದು ಹಾಂ ಹಿಂಗೆ ಬರ್ರಿ ನಾಟಕ ಮಾಡ್ತಾನೆ ನೀವು ಮಾಡಿ ತಿರುಗಿಸ್ತೀನಿ ಎದುರುಗಡೆ ನೋಡಿ ಇಲ್ಲಿ ಹಿಂಗೆ ಇಲ್ಲ ಹಿಂಗೆ ಹಾಂ ಇಲ್ಲ ಹಿಂಗೆ ತಿರುಗಿಸಿ ರೊಟೇಟ್ ಮಾಡು ಹಿಂಗೆ ಮಾಡು ಹಾಗಾಗಿ ಹಿಂಗೆ ತಗೊಳ್ಳು ರಾಷ್ಟ್ರದ ಯೋಗಿಗಳಾಗೋಣ ಮಾಡುವ ಭಾರತದ ಧ್ಯಾನ ರಾಷ್ಟ್ರದ ಯೋಗಿಗಳಾಗೋಣ ಮಾಡುವ ಭಾರತದ ಧ್ಯಾನ ಧರ್ಮದ ಧ್ವಜವನ್ನು ಪಿಡಿಯೋಣ ಭಾರತ ದೇವಿಗೆ ದುಡಿಯೋಣ ಧರ್ಮದ ಧ್ವಜವನ್ನು ಪಿಡಿಯೋಣ ಭಾರತ ದೇವಿಗೆ ದುಡಿಯೋಣ ರಾಷ್ಟ್ರದ ಯೋಗಿಗಳಾಗೋ ಈಗ ಒಂದು ಊಟ ವಸ್ತಿಗೆ ನೋಡೋಣ ಒಂದು ಹಾಂ ಹ್ಞೂ 11 ಬಿಟ್ಲೆ ಈಗ ಯೋಗದಿಂದ ಮುಕ್ತರಾಗಿರಿ ಆರೋಗ್ಯದ ಸಿರಿಯ ಪಡೆದು ಧನ್ಯರಾಗಿರಿ ಋಷಿ ಮುನಿಗಳು ಕೊಟ್ಟ ಕೊಡುಗೆ ನಿತ್ಯ ನೆನೆಯಿರಿ ಧ್ಯಾನದಿಂದ ಯೋಗಿಯಾಗಿ ಜಗವಾಗಿಲ್ಲಿರಿ ಯೋಗ ಮಾಡಿ ಯೋಗದಿಂದ ಮುಕ್ತರಾಗಿರಿ ಆರೋಗ್ಯದ ಸಿರಿಯ ಪಡೆದು ಧನ್ಯರಾಗಿರಿ ಸರ್ವರಿಗೂ ವಿಶ್ವ ಯೋಗ ದಿನದ ಶುಭಾಶಯಗಳನ್ನು
ಈ ಗೀತೆಯ ಸಾಹಿತ್ಯವನ್ನ ರಚಿಸಿ ಹಾಡಿದವರು ಹಿಂಗ್ ಬರ್ಬೇಕು. ಶ್ರೀ ಶರಣು ಬಸ್ತಾಳ ಶಿಕ್ಷಕರು, ಬಸವನ ಬಾಗೇವಾಡಿ. ಮೊಬೈಲ್ ನಂಬರ್ 81474466 ಕೇಳಿ ಆನಂದಿಸಿ. ಕೈ ಹೋಲಿಸಿದ ಶುಭ ಬ್ರಾಹ್ಮಿ ಸಮಯದಲ್ಲಿ ಎದ್ದು ಬೇಗನೆ ಶೌಚ ಸ್ನಾನ ಮುಗಿಸಿ ಮಾಡು ಭಕ್ತಿ ವಂದನೆ. ಶುಭ ಬ್ರಾಹ್ಮಿ ಸಮಯದಲ್ಲಿ ಎದ್ದು ಬೇಗನೆ ಶೌಚ ಸ್ನಾನ ಮುಗಿಸಿ ಮಾಡು ಭಕ್ತಿ ವಂದನೆ. ಚಕ್ರಾಸನ ಮಾಡೋಣ. ಎರಡು ಇಂಚು ಸಮಸ್ಯೆ ನಿಲ್ಬೇಕು. ಎರಡು ಕಾಲನ್ನು ಸಾಧ್ಯ ಕೂಡಿಸ್ಬೇಕು. ಆರೋಗ್ಯದ ಸಿರಿಯ ಪಡೆದು ಧನ್ಯರಾಗಿರಿ. ನಿಧಾನವಾಗಿ ಹಿಂದ್ಗಡೆ ಬರ್ಬೇಕು. ಕಾಲು ನೇರವಾಗಿರ್ಬೇಕು, ಮಡಿಸಬಾರ್ದು. ಈ ನಡಿಕೆದ ಮ್ಯಾಗಿನ ಭಾಗ ಅಷ್ಟ ಬಗ್ಗಿಸ್ಬೇಕ. ಅದು ಎಡಬಾರ್ದು. ನಿಧಾನ ಮಾಡು. ಅಷ್ಟೇ ಹಿಡಿ. ಬಾಳ್ತಕ ಹಿಡಿ ಅಷ್ಟ. ನೀವು ಬಗ್ಬೇಕಿದ. ಬಗ್ಗಿಸ್ಬೇಕು. ಹಾಗೆ ಸಿದ್ಧರಾಗಬೇಕು ಯೋಗ ವಸ್ತ್ರವ ಹಾಸಿ ಚಿತ್ತದಿಂದ ಓಂಕಾರ ಮಂತ್ರವ ಪಠಿಸಿ. ಸಿದ್ಧರಾಗಬೇಕು ಯೋಗ ವಸ್ತ್ರವ ಹಾಸಿ ಚಿತ್ತದಿಂದ ಓಂಕಾರ ಮಂತ್ರವ ಪಠಿಸಿ. ಯೋಗ ಮಾಡಿ ರೋಗದಿಂದ ಮುಕ್ತರಾಗಿರಿ. ಆರೋಗ್ಯದ ಸಿರಿಯ ಪಡೆದು ಧನ್ಯರಾಗಿರಿ. ಆರೋಗ್ಯದ ಸಿರಿಯ ಪಡೆದು ಧನ್ಯರಾಗಿರಿ. ವಿಶ್ರಾಮ. ಈಗ ವೃಕ್ಷಾಸನ ಮಾಡು. ನೀವು ಬರಲಿಲ್ಲ ನೀವು ಗಾಡಿ ಮಾಡು. ಎಷ್ಟಾಗತ್ತೆ ಅಷ್ಟು ಮಾಡು. ಯಮ ನಿಯಮ ಅರಿತು ಪ್ರಾಣಾಯಾಮ ಮಾಡಿರಿ. ಪ್ರತ್ಯಾಹಾರ ಪೂರ್ಣದಿಂದ ಸಹಜ ಬಾಳಿರಿ. ಯಮ ನಿಯಮ ಅರಿತು ಪ್ರಾಣಾಯಾಮ ಮಾಡಿರಿ. ಪ್ರತ್ಯಾಹಾರ ಪೂರ್ಣದಿಂದ ಸಹಜ ಬಾಳಿರಿ. ಯೋಗ ಮಾಡಿ ರೋಗದಿಂದ ಮುಕ್ತರಾಗಿರಿ. ಆರೋಗ್ಯದ ಸಿರಿಯ ಪಡೆದು ಧನ್ಯರಾಗಿರಿ. ಆರೋಗ್ಯದ ಸಿರಿಯ ಪಡೆದು ಧನ್ಯರಾಗಿರಿ. ಈ ಕಡೆ ಹಸು ಕಾಲ್ ಚೇಂಜ್ ಮಾಡು. ಬಲಗಾಲ ನೆಚ್ಚಿ ಎಡತೊಡೆ ಮ್ಯಾಗ ಬಿಡುದು. ನಾಡಿ ಶೋಧನೆ ಮಾಡಿ ಚಿಂತೆ ದುಗುಡಲ ದೂಡಿ ಶಾಂತಿಯಿಂದ ಸದ್ಗುರುವಿನ ನಾಮವ ಹಾಡಿ. ನಾಡಿ ಶೋಧನೆ ಮಾಡಿ ಚಿಂತೆ ದುಗುಡವ ದೂಡಿ ಶಾಂತಿಯಿಂದ ಸದ್ಗುರುವಿನ ನಾಮವ ಹಾಡಿ. ಮಿತ್ರಾಯ ನಮಃ. ಮಾಡಿ ರೋಗದಿಂದ ಮುಕ್ತರಾಗಿರಿ. ಓಂ ರವೇ ನಮಃ. ಸಿರಿಯ ಪಡೆದು ಧನ್ಯರಾಗಿರಿ. ಓಂ ಸೂರ್ಯಾಯ ನಮಃ. ಪಡೆದು ಧನ್ಯರಾಗಿರಿ. ಓಂ ಸದಾಯ ನಮಃ. ಓಂ पूष्णे नमः, सवित्रे नमः, अर्काय नमः.
ಸವಿತ್ರೇ ಓಂ ವಿಷ್ಣೇ ನಮಃ ಓಂ ಹಿರಣ್ಯ ಗರ್ಭಾಯ ನಮಃ ಕಾಲ ಸತ್ಸಂಗದಲ್ಲಿ ಓಂ ಮರ್ಷೇ ನಮಃ ಓಂ ಆದಿತ್ಯಾಯ ನಮಃ ಸಾಧಿಸು ಓಂ ಸವಿತ್ರೇ ನಮಃ ಮನವ ನಿಲ್ಲಿಸು ಓಂ ಅರ್ಕಾಯ ನಮಃ ಜಯವ ಸಾಧಿಸು ಓಂ ಭಾಸ್ಕರಾಯ ನಮಃ ಓಂ ಶ್ರೀ ಸವಿತ್ರ ಸೂರ್ಯ ನಾರಾಯ ನಮಃ ಆರೋಗ್ಯದ ಸಿರಿಯ ಪಡೆದು ಧನ್ಯರಾಗಿರಿ ಈಗ ಆರೋಗ್ಯದ ಸಿರಿಯ ಪ್ರಣಾಮಾಸನ ಧನ್ಯರಾಗಿರಿ ಉದ್ವಸ್ತಾಸನ ಸ್ವಾದಸ್ತಾಸನ ದಕ್ಷಿಣ ಸ್ವಸಂಚಾಲನಾಸನ ಪರ್ವತಾಸನ ಅಷ್ಟಾಂಗ ನಮನಾಸನ ಭುಜಂಗಾಸನ दिखलाएगा रास्ता पर्वतासन व्यायाम स्वसंचालनासन पादस्तासन उद्वस्तासन प्रसिद्ध जो अपने आप से प्रणामासन विश्राम योगारंभ हो योगारंभ हो योगारंभ हो ಬಿಡು ಹೇಳು ಮಾಡಿಲ್ಲ ನಾನು ಹಚ್ಚು ಎರಡು ಕಾಲುಗಳು ಈ ರೀತಿ ಬಿಡಿ जो सुलझा दे जीवन ಹಿಂಗೆ ಮಾಡು ಕಾಲುಗಳನ್ನ ಕೀಲುಗಳನ್ನ ಅಳಿಯಾಡ್ಸು ಈಗ ಇರಿಟೇಟ್ ಮಾಡು ಹಿಂಗೆ ಮಾಡು ರಿವರ್ಸ್ ಹಿಂಗೆ ಮಾಡು ತಿರುಗಿಸು ಎರಡು ಕೂಡಿಸಲ್ಲ ಈ ಹಿಂದೆ ಮುಂದೆ ಮಾಡು ಪಾದಗಳನ್ನು ಬಲಗಳನ್ನು ಮಾಡ್ತೀವಿ ಈಗ भारत ने ही योग सिखाया जग में फैलाया विश्व ने अपनाया नियंत्रण आया रोग पे विश्व ने जैसे हटाया जो अधिकार ये अब आरोग्य पे है सब हो पाया योग से सदियों से रहा है शांत हो सब ये कहा है हर दम की आस योगारंभ हो योगारंभ हो ये शरीर ಈಗ ಎರಡು ಹಿಂದ್ಕೊಂಡು ಎರಡು ಪಾದಗಳನ್ನು ಹಚ್ಚಿ ಹೇಳ ಬಹುತಕ ಹೇಳ ಬಹುತಕ ಚೈಡಿ जो सुलझा दे जीवन को वो योग है जो सुलझा दे जीवन को वो योग योगारंभ ಎರಡು ಕಾಲು ಹಚ್ಚಿನಿ ಎರಡು ತೆರಿಗೆ ಹಚ್ಚು ಎರಡು ಕಾಲು ತೊಗೊಂಡು ತೆರಿಗೆ ಹಚ್ಚು ಮಕ್ಕಳು ಹಚ್ಚು 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 ಬರ್ರಿ ಬಾಲ್ ತಗೊಳ್ಳಿ ಹಂಗ ಹಚ್ಚು ಈ ತುವ ಏನು ಮಾಡ್ಬೋದು ಹಿಂಗೆ ತುವ ಈ ಕಡೆ ತುವ ಹಿಂಗೆ ತುವ ಹಿಂಗೆ ರೆಡಿ ಹಿಂಗೆ ಹಿಡೀಲಿ ಬಳ್ಳಾಕಲ್ಲಿ ಹಾಂ ತು ಹಾಂ
ಈಗ ಏನ್ ಮಾಡೋದು ಪಾಪನ ಆಡ್ಸಿ ಪಾಪನ ಜೋ ಜೋ ಕಂದ ಬರೀ ಜೋ ಜೋ ಕಂದ ಲಾಲಿ ಜೋ ಜೋ ಕಂದ ಲಾಲಿ ಎತ್ತಿ ಆಡಿಸೋದು ಪಾಪನ ಆಡ್ಸಿದಂಗೆ ಆಡ್ಸೋದು ಕಾಲುಗಳನ್ನ ಅವಕ್ಕೂ ನಡೆದಾಡೆ ನೋವಾಗಿರ್ತಾವ ಈಗ ಪದ್ಮಾಸನ ತೋ ನಿನ್ನೆ ಪದ್ಮಾಸನ ಮಾಡಿ ತೋ ಈಗ ಪದ್ಮಾಸನದಲ್ಲಿ ಕುತ್ಕೊಳ್ಬೇಕು ಈ ರೀತಿ ಎರಡೂ ಕೈಗಳನ್ನ ಹಿಂದ್ಗಡೆ ಕಟ್ಟಿ ಬಲ ಕಿವಿಯನ್ನ ಬಲ ಭುಜಕ್ಕೆ ಮೊಣಕಾಲಿಗೆ ಹಚ್ಚೋದು. ಇದನ್ನು ಮಾಡೋದ್ರಿಂದ ನಡದ ನೋವುಗಳು ನಿವಾರಣೆ ಆಗ್ತದೆ. ಬಜ್ಜು ವೇಟು ಮತ್ತು ಕಾಲಿನ ನೋವುಗಳ ಕೀಲು ನೋವುಗಳ ನಿವಾರಣೆ ಆಗ್ತದೆ. ನೋಡ್ರಿ ಈ ರೀತಿ ಮಾಡೋದು. ಯಾರು ಹೊಟ್ಟಿದ ಅವ್ರು ಬರುವುದಿಲ್ಲ, ನಿಧಾನ ಮಾಡಬೇಕು. ಎಷ್ಟಕ್ಕತ್ತೆ ಅಷ್ಟು ಮಾಡು. ಆಮೇಲೆ ಏನ್ ಮಾಡಬೇಕು, ಯೋಗ ಮುದ್ರಾ. ಇದರಿಂದ ಡಯಾಬಿಟೀಸ್ ಮತ್ತು ಕೀಲು ನೋವುಗಳು ಸಡಿಲಗೊಳ್ತಾವ. ಉಸಿರಾಟ ನಮ್ಮ ರಕ್ತ ಸಂಚಾಲನ ಚೆನ್ನಾಗಿ ಆಗ್ತದೆ. ಇದಕ್ಕೆ ಯೋಗ ಮುದ್ರಾ ಅಂತಾರೆ. ಈಗೇನ್ ಮಾಡೋದು, ಈ ರೀತಿ ಕೈಗಳನ್ನ ನಮಸ್ಕಾರ ಮಾಡಬೇಕು. ಈ ರೀತಿ ಬದ್ಧ ಪದ್ಮಾಸನ ಅಂತಾರೆ. ಈ ರೀತಿ ಹಿಂಗೆ ಫೋನ್ ನೋಡೋದು ಮಾಡಿ ಎಷ್ಟು ಸಾಕಷ್ಟು ಮಾಡೋದು. ಈಗ ಹಿಡ್ಕೊಳ್ಳಿ, ಒಂದ್ ಕೈ ಹಿಡ್ಕೊಳ್ಳಿ ಮೊದಲು. ಜಗ್ಗಿ ಬತ್ತಿಲ್ಲ ಈಗ. ಈಗೇನು ಮಾಡೋದು, ಇದು ಇಲ್ಲಿ ತಗೋ, ಎಷ್ಟ ಮಾಡೋದು. ಹಿಡ್ಕೊಳ್ಳಿ, ಬಿಡಬೇಡ. ಒಂದು ಹಿಡ್ಕೊಂಡು ಸಾಕು ಅಷ್ಟೇ. ಬಗ್ಗಿದ್ದು ಹಿಡ್ಕೊಂಡು ಬಗ್ಗು, ಕೆಳಗೆ ಬಗ್ಗು. ಹನಿಯ ಹಿಡ್ಕೊಂಡು ಬಗ್ಗು ಬಗ್ಗು. ಹೇಳೋದು. ಈಗ ಹಿಂಗೆ ಪದ್ಮಾಸನ ಕುಂಡ್ರಿ. ಕೋಲಾಸನ ಮಾಡೋದು. ಅದನ್ನ ಏನ್ ಮಾಡೋದು ಹೇಳಿ. ಇದು ಹಿಂಗೆತ್ತು ಅದನ್ನ ಏನ್ ಮಾಡೋದು ಗಡಿ. ಗರ್ಭ ಪಿಂಡಾಸನ ಮಾಡೋದು. ಹೆಂಗ ಹಿಂಗ ಹಾಕೋದು. ಅದೇನೆ ಕೈ ಹಾಕಿ ಹಾಗನೆ ಹೋಗಿ. ಈಗ ಪದ್ಮ ಮಯೂರಾಸನ ಮಾಡೋಣ. ಈ ರೀತಿ ಮೊದಲ ಮಾರ್ಜಾಲಾಸನ ಮಾಡೋಣ. ಈಗ ಮಾರ್ಜಾಲಾಸನ. ಹಿಂಗೆ ಮಾಡೋದು. ಬೆಕ್ಕಿನ ಆಸನ. ಈ ರೀತಿ ಇದು ಪದ್ಮ ಮಯೂರಾಸನ ಅಂತಾರೆ. ಇದನ್ನು ಮಾಡೋದ್ರಿಂದ ಗರ್ಭಿಣಿಯರು ಮಾಡಬಾರ್ದು, ಆಪರೇಷನ್ ಆದವ್ರು ಮಾಡಬಾರ್ದು, ಹೈ BP ಇದ್ದವರು ಈ ಆಸನ ಮಾಡಬೇಡಿ. ಇದು ಸಕ್ಕರೆ ಕಾಯಿಲೆಗೆ ಬಹಳ ಒಳ್ಳೆಯ ಆಸನ. ಇದು ಶುಗರ್ ಇದ್ದವ್ರು
ಡಯಾಬಿಟೀಸ್ ಇದ್ದವರು ಈ ಆಸನ ಮಾಡಬಹುದು. ಈ ತಿಕ್ಕ ಹಿಡ್ಕೊಂಡು ಹೆಬ್ಬಳಗಳನ್ನ ಹಿಡ್ಕೊಂಡು ನಿಧಾನವಾಗಿ ಮಾಡ್ಬೋದು. ಹೀಗೆ ನಮ್ಮ ಸಮಾಂತರ ಬ್ಯಾಲೆನ್ಸ್ ಚೆನ್ನಾಗಿ ಸಿಗ್ತದೆ ನೀವು ನೋಡೋದ್ರಿಂದ. ಮತ್ತು ಕಾಲಿನ ನೋವುಗಳು, ಬೈಮಣ್ಣ ನಡದ ನೋವುಗಳು ಒಳ್ಳೆಯ ಶಕ್ತಿಯುತ ಆಗ್ತಾವ ನಮ್ಮ ನಡ ಈ ಆಸನ ಮಾಡೋದ್ರಿಂದ. ಬೆನ್ನು ನೋವು ನಿವಾರಣೆ ಆಗ್ತದೆ, ಚೆನ್ನಾಗಿ ಬ್ಯಾಲೆನ್ಸ್ ಸಿಗ್ತದೆ. ಕಾಲಿನ ಕೈಗಳ ನೋವುಗಳು ನಿವಾರಣೆ ಆಗ್ತದೆ, ಕೀಲುಗಳ ಅಂಗಮರ್ದನೆ ಆಗ್ತಾವ, ರಕ್ತ ಸಂಚಾಲನೆ ಚೆನ್ನಾಗಿ ಆಕತ್ತೆ, ನೋವುಗಳೆಲ್ಲ ನಿವಾರಣೆಗಳಾಗ್ತಾವ. ನೋಡಿ ಮೊಣಕಾಲಿನ ನೋವುಗಳು ಈ ರೀತಿ ಮಾಡಬಹುದು. ಈ ರೀತಿ ಮಾಡಬಹುದು. ಈ ಕಾಲನ್ನ ಈ ರೀತಿ ಮಾಡಬಹುದು. ಈ ಕಾಲು ತಗೊಳ್ಳೋದು ಈ ರೀತಿ ಇರೋದು. ಮತ್ತೆ ಬಲಗಾಲನ್ನ ಈ ರೀತಿ ಮಾಡ್ತದೆ, ಎಡಗಾಲ ಹೀಗೆ ತಗೋಬೇಕು, ಈ ರೀತಿ ಹನಿಯನ್ನು ಹಚ್ಚಬೇಕು, ಅದನ್ನ ಮೇಲೆ ಇಡಬೇಕು ಈ ರೀತಿ. ಇವೆಲ್ಲ ಮಾಡೋದ್ರಿಂದ ನಮ್ಮೆಲ್ಲ ನೋವುಗಳನ್ನು ನಿವಾರಣೆ ಆಗ್ತದೆ. ಇಡೀ ದಿವಸ ನಾವು ಆಕ್ಟಿವ್ ಆಗಿರ್ತೀವಿ. ಈ ಮೊಣಕಾಲು ನೋವುಗಳೆಲ್ಲ ನಿವಾರಣೆ ಆಗ್ತದೆ, ಬೊಜ್ಜು ಕಡಿಮೆ ಆಗ್ತದೆ, ವೇಟ್ ಕಡಿಮೆ ಆಗ್ತದೆ. ಈಗ ಪ್ರಾಣಾಯಾಮಗಳನ್ನು ಮಾಡೋಣ. ಸಮಯ ಮುಗಿತಾ ಬಂತು. ಈಗ ಭಸ್ತ್ರಿಕಾ ಪ್ರಾಣಾಯಾಮ ಮಾಡೋಣ. ಭಸ್ತ್ರಿಕಾ ಪ್ರಾಣಾಯಾಮ ಅಂದ್ರೆ ಎದೆಯ ಭಾಗದ ಉಸಿರನ್ನು ತೆಗೆದುಕೊಳ್ಬೋದು, ಉಸಿರನ್ನು ಬಿಡಬೇಕು, ವಾಯು ಮುದ್ರೆಯಲ್ಲಿ ಕೂತ್ಕೊಳ್ಬೇಕು. ವಾಯು ಮುದ್ರೆ ಯಾಕಂತಂದ್ರೆ ಇಡೀ ಶರೀರ ತುಂಬ ನಮ್ಮ ವಾಯು ಹೋಗೋದ್ರಿಂದ ಎಲ್ಲ ಶರೀರದಲ್ಲಿರುವಂಥ ಎಲ್ಲ ಅವಯವಗಳು ಆಕ್ಟಿವ್ ಆಗ್ತವೆ. ಅದಕ್ಕೆ ವಾಯು ಮುದ್ರೆಯನ್ನು ಹೆಚ್ಚು ಪ್ರಾಣಾಯಾಮಗಳನ್ನು ಮಾಡಬೇಕು. ಉಸಿರನ್ನು ತೆಗೆದುಕೊಳ್ಬೇಕು, ಉಸಿರನ್ನು ಬಿಡಬೇಕು. ಉಸಿರು ತಗೊಳ್ಳೋ ಮುಂದೆ ಓಂ ಅಂತ ತೆಗಿಬೇಕು, ಬಿಡು ಮುಂದೆ ಓಂ ಅಂತ ಕೊಡಬೇಕು. ಇದನ್ನ ಸಣ್ಣ ಮಕ್ಕಳು 5 ವರ್ಷದವರು 3 ಸಲ 3 ನಿಮಿಷ ಮಾಡಬಹುದು. ದೊಡ್ಡವರು 5 ನಿಮಿಷ 10 ನಿಮಿಷ 5 ನಿಮಿಷ ಮಾಡಬೇಕು. ದೊಡ್ಡವರು ಎಷ್ಟು ನಿಮಿಷ ಮಾಡಬೇಕು? 5 ನಿಮಿಷ ಮಾಡಬೇಕು. ಉಸಿರನ್ನು ತೆಗೆದುಕೊಳ್ಳೋದು, ಉಸಿರನ್ನು ಬಿಡೋದು. ತೆಗೆದುಕೊಳ್ಳೋ ಮುಂದೆ ಓಂ ಅಂತ ತಗೋಬೇಕು, ಬಿಡು ಮುಂದೆ ಓಂ ಅಂತ ಬಿಡಬೇಕು. ನಮ್ಮ ಮನಸ್ಸು ಉಸಿರಾಟದ ಕಡೆ ಇರಬೇಕು. ಇದಕ್ಕೆ ಭಸ್ತ್ರಿಕಾ ಪ್ರಾಣಾಯಾಮ ಅಂತ. ಇದನ್ನ ಪಟ್ಟಿಯಿಂದ ತಗೊಳಂಗಿಲ್ಲ,
ಎದೆಯ ಭಾಗ ಬಯೋಫಾಟದಿಂದ ಉಸಿರನ್ನು ತೆಗೆದುಕೊಳ್ಳಿ. ಈಗ ಸೂಕ್ಷ್ಮ ವ್ಯಾಯಾಮಗಳನ್ನು ಮಾಡೋಣ. ಈ ರೀತಿ ಕಬ್ಬಳನ್ನು ಹಾಕಿ ಮೂಡಿಸ್ಬೇಕು. ಈ ರೀತಿ ರೊಟೇಟ್ ಮಾಡಬೇಕು. ಆಮೇಲೆ ಭುಜದ ಮೇಲೆ ಕೈಗಳನ್ನಿಟ್ಟು ರೊಟೇಟ್ ಮಾಡಬೇಕು. ಕೈಗಳನ್ನು ಸಡಿಲಿಸೋದು, ಅಂಗಮರ್ದನೆ ಮಾಡೋದು, ಕೀಲುಗಳನ್ನೆಲ್ಲ ಸಡಿಲಿಸೋದು. ಈ ರೀತಿ ಕೈಗಳನ್ನು ಲಾಕ್ ಮಾಡಿ ಎಡಕ್ಕೆ ಬಲಕ್ಕೆ ತಿರುಗಿಸೋದು. ಈಗ ಈ ರೀತಿ ಕೈಗಳನ್ನು ಸಡಿಲಿಸೋದು, ಮೇಲೆ ಕೆಳಗೆ ಮಾಡೋದು. ಈಗ ಎಡಕ್ಕೆ ಬಲಕ್ಕೆ ಹಣೆಯನ್ನು ಹಚ್ಚೋದು. ಈಗ ಭ್ರಾಮರಿಯನ್ನು ಮಾಡೋಣ. ಈಗ ಉದ್ಗೀತ ಓಂಕಾರ ಚಿನ್ಮಯ ಮುದ್ರೆಯಲ್ಲಿ ಕೂತ್ಕೊಳ್ಳಿ. ಬೆನ್ನುಗುರಿ ನೇರವಾಗಿರಲಿ, ಕುತ್ತಿಗೆ ನೇರವಾಗಿರಲಿ. ಓ ಮೌನ ಪ್ರಣವ ಧ್ಯಾನ ಮೆಡಿಟೇಷನ್. ನಿಮ್ಮ ಮನಸ್ಸು ಉಸಿರಾಟದ ಕಡೆ ಇರಲಿ. ಮನಸ್ಸಿನಲ್ಲಿ ಯಾವುದೇ ವಿಚಾರಗಳನ್ನು ತರಬೇಡಿ. ವಿಚಾರಗಳು ಬಂದರೂ ಸಹ ತಮ್ಮಷ್ಟಕ್ಕೆ ಬರುತ್ತವೆ, ಹೋಗುತ್ತವೆ. ಅದರ ಬೆನ್ನು ಹತ್ತಿ ಹೋಗಬೇಡಿ. ಶುಭ ನುಡಿಯುವ ನಾಲಿಗೆ, ಒಳ್ಳೆಯದನ್ನೇ ಕಾಣುವ ಕಣ್ಣುಗಳು, ಸತ್ಯವಾದನ್ನೇ ಕೇಳುವಂತಹ ಕಿವಿಗಳು ಸದಾ ನಮ್ಮ ಪ್ರಾರ್ಥನೆಯ ತಿರುಳಾಗಬೇಕು. ಏ ಪರಮಾತ್ಮ, ಏ ದಯಾಳು, ನಿನ್ನ ದಯೆ ಸಕಲ ಪ್ರಾಣಿ ನಮ್ಮೆಲ್ಲರ ಮೇಲೆ ಇರಲೆಂದು ಮನಸ್ಸಿನಲ್ಲಿ ನಾವೆಲ್ಲರೂ ಪ್ರಾರ್ಥನೆಯನ್ನು ಸಲ್ಲಿಸೋಣ. ನಿಧಾನವಾಗಿ ಎರಡೂ ಕೈಗಳನ್ನು ಉಜ್ಜಿ ತಿಕ್ಕಿ ಕಣ್ಣು ಮೇಗಾಡಿಸಿ ಈಗ ಶಾಂತಿ ಪಾಠವನ್ನು ಮಾಡೋಣ.
मलं शरीरस्य च वैद्यकेन योगाकरोतं प्रवरं मुनीना पतञ्जलिं प्राञ्जलिं मुरारतोऽस्मि गुरुर्ब्रह्मा गुरुर्विष्णु गुरुर्देवो महेश्वर गुरुर्साक्षात् परब्रह्म तस्मै श्री गुरवे नमः। ಎಲ್ಲರಿಗೂ ನಮಸ್ಕಾರಗಳು. ಭೂಮಿಗೆ ನಮಸ್ಕಾರ, ಸೂರ್ಯನಿಗೆ ನಮಸ್ಕಾರವನ್ನು ಮಾಡೋಣ. ಭಾಗಿಯಾದಂಥ ಎಲ್ಲ ಯೋಗ ಬಂಧುಗಳಿಗೆ ತುಂಬ ಹೃದಯದ ಧನ್ಯವಾದಗಳು. ಮತ್ತೆ ನಾಳೆ 6:30 ಗಂಟೆಗೆ ಸೇರೋಣ. ಬನ್ನಿ, ಮನೆಯಲ್ಲೇ ಕುಳಿತು ನೀವು ಯೋಗವನ್ನು ಕಲಿಯಬಹುದು. ಎಲ್ಲರಿಗೂ ಧನ್ಯವಾದ.